ನಮ್ಮ ಕಾರು ಚೆನ್ನಾಗಿ ಓಡಬೇಕು ಅಂದ್ರೆ ನಾವು ಅದನ್ನ ಟೈಮಿಗೆ ಸರಿಯಾಗಿ ಸರ್ವಿಸಿಂಗ್ಗೆ ಕೊಡ್ತೀವಿ ಅಲ್ವಾ? ಹೌದು, ಖಂಡಿತ. ಇಂಜಿನ್ ಆಯಿಲ್ ಬದಲಾಯಿಸ್ತೀವಿ, ಫಿಲ್ಟರ್ ಕ್ಲೀನ್ ಮಾಡಿಸ್ತೀವಿ, ಹೀಗೆ. ಆದ್ರೆ ನಮ್ಮ ದೇಹದ ಒಳಗಡೆ ಇರೋ ಕೋಟಿಗಟ್ಲೆ ಜೀವಕೋಶಗಳು ಅಂದ್ರೆ ಸೆಲ್ಸ್ಗಳ ಸರ್ವಿಸಿಂಗ್ ಬಗ್ಗೆ ನಾವು ಯೋಚನೆ ಮಾಡಿದ್ದೀವಾ? ಹ್ಮ್ ಇದು ಒಳ್ಳೆ ಪ್ರಶ್ನೆ. ಅವಕ್ಕೂ ಕೂಡ ಒಂದು ನಿರಂತರ ನಿರ್ವಹಣೆ ಬೇಕಲ್ವೇ? ಬಹುಶಃ ನಮ್ಮ ದೇಹದಲ್ಲೇ ಒಂದು ಅದ್ಭುತವಾದ ಆಟೋಮ್ಯಾಟಿಕ್ ಕ್ಲೀನಿಂಗ್ ಸಿಸ್ಟಮ್ ಇದೆ ಅಂದ್ರೆ ನಂಬೋಕೆ ಕಷ್ಟ ಆಗಬಹುದು. ಹೌದು. ಇವತ್ತು ನಾವು ಲಭ್ಯವಿರುವ ಮೂಲಗಳ ಆಧಾರದ ಮೇಲೆ ಇದೇ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಇದರ ಹೆಸರು ಆಟೋಫೇಜಿ. ಆಟೋಫೇಜಿ. ಹೌದು, ಇದು ನಮ್ಮ ಸೆಲ್ಸ್ಗಳ ಒಳಗಡೆ ನಡೆಯುವ ಒಂದು ನೈಸರ್ಗಿಕ ಸ್ವಚ್ಛತಾ ಪ್ರಕ್ರಿಯೆ. ಹಾಗಿದ್ರೆ ಆಟೋಫೇಜಿ ಅಂದ್ರೆ ಏನು? ಅದು ನಮ್ಮ ಆರೋಗ್ಯಕ್ಕೆ ಯಾಕೆ ಅಷ್ಟು ಮುಖ್ಯ? ಮತ್ತು ವಯಸ್ಸಾದಂತೆ ಈ ಪ್ರಕ್ರಿಯೆ ಸ್ಲೋ ಆದ್ರೆ ಏನಾಗುತ್ತೆ? ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ಖಂಡಿತ. ಇದು ಕೇವಲ ಒಂದು ಕ್ಲೀನಿಂಗ್ ಅಂತ ಹೇಳಿದ್ರೆ ಸಾಲದು. ಇದು ನಮ್ಮ ಜೀವಕೋಶಗಳ ಆರೋಗ್ಯ, ಅವುಗಳ ಶಕ್ತಿ ಮತ್ತು ಅವು ಹಾಳಾದಾಗ ತಾವೇ ಸರಿಪಡಿಸಿಕೊಳ್ಳುವ ಒಂದು ಮೂಲಭೂತ ಪ್ರಕ್ರಿಯೆ. ಓ, ಇದನ್ನ ನಮ್ಮ ದೇಹದ ಸರ್ವೈವಲ್ ಕಿಟ್ ಅಂತಾನೂ ಕರಿಬಹುದು. ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿದೆ ಅಂತ ಹೇಳ್ತಿದ್ದೀರಿ ಅಲ್ವಾ? ಹೌದು, ನಮ್ಮ ವಯಸ್ಸಾಗುವಿಕೆ ಮತ್ತು ಒಟ್ಟಾರೆ ಆರೋಗ್ಯ ಎರಡೂ ಕೂಡ. ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆನೇ ಕೇಳ್ಬಿಡ್ತೀನಿ. ಆಟೋಫೇಜಿ ಅನ್ನೋ ಪದ ಕೇಳೋಕೆ ಸ್ವಲ್ಪ ಹೇಗೇಳೋದು ವಿಚಿತ್ರವಾಗಿದೆ. ಇದರ ಅರ್ಥ ತನ್ನನ್ನು ತಾನೇ ತಿನ್ನುವುದು ಅಂತ. ನಮ್ಮ ಸೆಲ್ಸ್ಗಳು ತಮ್ಮನ್ನೇ ತಿನ್ನುತ್ತವ? ಹ್ಮ್ ಹೌದು, ಪದಶಃ ಅರ್ಥ ಅದೇ. ಆದ್ರೆ ಇದು ನೀವು ಅಂದ್ಕೊಂಡ ಹಾಗೆ ಸ್ವಯಂ ನಾಶ ಅಲ್ಲ. ಇದೊಂದು ತುಂಬಾನೇ ಬುದ್ಧಿವಂತ ರೀಸೈಕ್ಲಿಂಗ್ ಪ್ರೋಗ್ರಾಮ್. ರೀಸೈಕ್ಲಿಂಗ್ ಪ್ರೋಗ್ರಾಮ್? ಹೌದು. ಇದನ್ನ ಹೀಗ್ ಕಲ್ಪಿಸ್ಕೊಳ್ಳಿ. ನಿಮ್ ಮನೆಯಲ್ಲಿ ಒಂದು ಹಳೆ ಚೇರ್ ಇದೆ, ಅದ್ರ ಒಂದು ಕಾಲ್ ಮುರಿದು ಹೋಗಿದೆ. ಸರಿ. ನೀವು ಅದನ್ನ ಪೂರ್ತಿಯಾಗಿ ಎಸೆಯೋ ಬದಲು ಅದರ ಒಳ್ಳೆ ಭಾಗಗಳನ್ನ ಬೇರ್ಪಡಿಸಿ ಅದರಿಂದ ಒಂದು ಹೊಸ ಟೇಬಲ್ ಮಾಡಿದ್ರೆ ಹೇಗೆ? ಓ, ಹಾಗೆ ಹೇಳಿ. ಅಂದ್ರೆ ಸೆಲ್ ಒಳಗಡೆ ಇರೋ ಹಳೆಯ, ಹಾಳಾದ ಅಥವಾ ಅನಗತ್ಯ ಭಾಗಗಳನ್ನ ಅದು ಗುರುತಿಸುತ್ತಾ? ಕರೆಕ್ಟ್. ಆ ಭಾಗಗಳನ್ನ ಅದು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜಿಸುತ್ತೆ. ಅದರಿಂದ ಸಿಗುವ ಕಚ್ಚಾ ವಸ್ತುಗಳನ್ನ, ಅಂದ್ರೆ ಪ್ರೋಟೀನ್, ಅಮೈನೋ ಆಸಿಡ್ಸ್ ಇತ್ಯಾದಿ, ಅದನ್ನೇ ಬಳಸಿ ಹೊಸ ಭಾಗಗಳನ್ನ ನಿರ್ಮಿಸುತ್ತೆ. ಎಕ್ಸಾಕ್ಟ್ಲಿ. ಹೊಸ ಮತ್ತು ಆರೋಗ್ಯಕರ ಸೆಲ್ ಭಾಗಗಳನ್ನ ನಿರ್ಮಿಸಲು ಮರುಬಳಕೆ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಸೆಲ್ನ ಸುಸ್ಥಿರತೆ. ವೇಸ್ಟನ್ನೇ ರಿಸೋರ್ಸ್ ಆಗಿ ಪರಿವರ್ತಿಸೋದು. ಹೌದು. ಹಾಗಾಗಿ ಇದು ತನ್ನನ್ನು ತಾನೇ ತಿನ್ನೋದಲ್ಲ, ಬದಲಿಗೆ ತನ್ನನ್ನು ತಾನೇ ನವೀಕರಿಸಿಕೊಳ್ಳೋದು. ಅದ್ಭುತ. ಹಾಗಿದ್ರೆ ನಮ್ಮ ಸೆಲ್ಸ್ ಯಾವತ್ತೂ ಈ ಕ್ಲೀನಿಂಗ್ ಮೋಡ್ನಲ್ಲೇ ಇರ್ತಾವ, ಅಥವಾ ಇದಕ್ಕೇನಾದ್ರೂ ನಿರ್ದಿಷ್ಟ ಸಮಯ ಇದೆಯಾ? ತುಂಬಾನೇ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ನಮ್ಮ ಜೀವಕೋಶಗಳು 2 ಪ್ರಮುಖ ಸ್ಥಿತಿಗಳಲ್ಲಿ ಇರ್ತವೆ. ಮೊದಲನೇದು ಬೆಳವಣಿಗೆಯ ಸ್ಥಿತಿ. ಅಂದ್ರೆ ಗ್ರೋತ್ ಮೋಡ್. ನಾವು ಚೆನ್ನಾಗಿ ಊಟ ಮಾಡಿದಾಗ, ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು ಸಿಕ್ಕಾಗ ನಮ್ಮ ಸೆಲ್ಸ್ ಬೆಳೆಯೋದ್ರ ಕಡೆ ಗಮನ ಕೊಡ್ತವೆ. ಅಂದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಬಿಲ್ಡಿಂಗ್ ಕೆಲಸ ನಡೆಯುತ್ತೆ. ಹೌದು. ಎರಡನೇದು ಸ್ವಚ್ಛತೆಯ ಸ್ಥಿತಿ, ಅಂದ್ರೆ ಕ್ಲೀನಪ್ ಮೋಡ್. ಯಾವಾಗ ನಾವು ಊಟ ಮಾಡದೇ ಇರ್ತೀವೋ, ಅಂದ್ರೆ ಉಪವಾಸ ಇದ್ದಾಗ ಅಥವಾ ವ್ಯಾಯಾಮ ಮಾಡುವ ಮೂಲಕ ದೇಹಕ್ಕೆ ಸ್ವಲ್ಪ ಒತ್ತಡ ಕೊಟ್ಟಾಗ, ಆಗ ಆಟೋಫೇಜಿ ಶುರುವಾಗುತ್ತೆ. ಹೌದು, ಆಗ ನಮ್ಮ ಸೆಲ್ಸ್ ಈ ಆಟೋಫೇಜಿ ಪ್ರಕ್ರಿಯೆಯನ್ನ ಶುರು ಮಾಡ್ತವೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಸೆಲ್ಸ್ನಲ್ಲಿ MTOR ಅಂತ ಒಂದು ಮಾಸ್ಟರ್ ಸ್ವಿಚ್ ಇರುತ್ತೆ. MTOR? ಹೌದು. ನಾವು ಊಟ ಮಾಡಿದಾಗ ಈ ಸ್ವಿಚ್ ಆನ್ ಆಗುತ್ತೆ, ಆಗ ಸೆಲ್ಸ್ ಬೆಳೆಯುತ್ತೆ. ನಾವು ಉಪವಾಸ ಇದ್ದಾಗ ಈ ಸ್ವಿಚ್ ಆಫ್ ಆಗುತ್ತೆ, ಆಗ ಕ್ಲೀನಿಂಗ್ ಮತ್ತು ರಿಪೇರಿ ಕೆಲಸ ಶುರುವಾಗುತ್ತೆ. ಓಕೆ, ಹಾಗಿದ್ರೆ ಈ ಸ್ವಿಚ್ ಆನ್ ಆಫ್ ಆಗೋದು ಬಹಳ ಮುಖ್ಯ. ಸರಿ, ಈಗ ಸೆಲ್ಸ್ ತಮ್ಮ ಕಸವನ್ನ ತಾವೇ ಕ್ಲೀನ್ ಮಾಡ್ಕೊಳ್ತವೆ ಅನ್ನೋದು ಗೊತ್ತಾಯ್ತು. ಆದ್ರೆ ಈ ಸಂಗಮಟ್ಟದ ಕ್ಲೀನಿಂಗ್ ಪ್ರಕ್ರಿಯೆ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಅಷ್ಟೊಂದು ದೊಡ್ಡ ಪರಿಣಾಮ ಹೇಗೆ ಬೀರುತ್ತೆ? ಯಾಕಂದ್ರೆ ಈ ಕ್ಲೀನಿಂಗ್ ಪ್ರಕ್ರಿಯೆ ನಿಂತೋದ್ರೆ ನಮ್ಮ ಇಡೀ ಸಿಸ್ಟಮ್ ನಿಧಾನವಾಗಿ ಕೆಡುತ್ತಾ ಹೋಗುತ್ತೆ. ಇದರ ಪ್ರಾಮುಖ್ಯತೆಯನ್ನ ನಾವು 3 ಮುಖ್ಯ ಭಾಗಗಳಾಗಿ ನೋಡಬಹುದು. ಸರಿ. ಮೊದಲನೇದಾಗಿ ಕೋಶೀಯ ಶುಚಿತ್ವ. ನಮ್ಮ ಕಾರು ಇಂಜಿನ್ನಲ್ಲಿ ಇಂಗಾಲದ ಕಣಗಳು ಶೇಖರಣೆಯಾದರೆ ಹೇಗೆ ಇಂಜಿನ್ ಪರ್ಫಾರ್ಮೆನ್ಸ್ ಕಮ್ಮಿಯಾಗುತ್ತೋ, ಹೌದು, ಹಾಗೆ ನಮ್ಮ ಸೆಲ್ಸ್ನಲ್ಲೂ ಹಾನಿಗೊಳಗಾದ ಪ್ರೋಟೀನ್ಗಳು, ಹಳೆಯ ಭಾಗಗಳು ಶೇಖರಣೆಯಾದರೆ ಅವು ವಿಷಕಾರಿಯಾಗಿಬಿಡ್ತವೆ. ಆಟೋಫೇಜಿ ಈ ಕಸವನ್ನ ನಿಯಮಿತವಾಗಿ ತೆಗೆದುಹಾಕಿ ಸೆಲ್ನ ಪರಿಸರವನ್ನ ಸ್ವಚ್ಛವಾಗಿಡುತ್ತೆ. ಆಯ್ತು, ಇದು ಮೊದಲನೇ ಪಾಯಿಂಟ್. ಎರಡನೇ ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಶಕ್ತಿ ಉತ್ಪಾದನೆ, ಎನರ್ಜಿ ಪ್ರೊಡಕ್ಷನ್. ಹೌದು. ನಮ್ಮ ಪ್ರತಿಯೊಂದು ಸೆಲ್ನಲ್ಲೂ ಮೈಟೊಕಾಂಡ್ರಿಯಾ ಅಂತ ಸಾವಿರಾರು ಸಣ್ಣ ಪವರ್ ಹೌಸ್ ಅಥವಾ ಇಂಜಿನ್ಗಳು ಇರ್ತವೆ. ಶಕ್ತಿ ಕೇಂದ್ರಗಳು. ಹೌದು. ಇವು ನಾವು ತಿನ್ನುವ ಆಹಾರವನ್ನ ಶಕ್ತಿಯಾಗಿ ಪರಿವರ್ತಿಸ್ತವೆ.
ಕಾಲಕ್ರಮೇಣ ಈ ಇಂಜಿನ್ಗಳು ಹಳೇದಾಗ್ತವೆ, ಹಾಳಾಗ್ತವೆ. ಆಗೇನಾಗುತ್ತೆ? ಹಾಳಾದ ಮೈಟೊಕಾಂಡ್ರಿಯಾಗಳು ಕಡಿಮೆ ಶಕ್ತಿ ಉತ್ಪಾದಿಸುವುದಲ್ಲದೆ ಫ್ರೀ ರ್ಯಾಡಿಕಲ್ಸ್ ಎಂಬ ಹಾನಿಕಾರಕ ಅಣುಗಳನ್ನು ಹೊರಹಾಕ್ತವೆ. ಅಂದ್ರೆ ಹಳೆ ಇಂಜಿನ್ ಹೆಚ್ಚು ಹೊಗೆ ಬಿಡೋ ತರನಾ? ನಿಖರವಾಗಿ ಅದೇ ರೀತಿ. ಆಟೋಫೇಜಿ ಈ ಹಳೆಯ ದೋಷಪೂರಿತ ಇಂಜಿನ್ಗಳನ್ನು ಗುರುತಿಸಿ ಅವುಗಳನ್ನು ರೀಸೈಕಲ್ ಮಾಡಿ ಹೊಸ ಮತ್ತು ದಕ್ಷ ಇಂಜಿನ್ಗಳಿಗೆ ಜಾಗ ಮಾಡಿಕೊಡುತ್ತೆ. ಸೊ ಇದರಿಂದ ಸೆಲ್ಸ್ನಲ್ಲಿ ಶಕ್ತಿ ಉತ್ಪಾದನೆ ಹೆಚ್ಚಾಗುತ್ತೆ. ಹೌದು. ಮತ್ತು ಮೂರನೇದು ಆರೋಗ್ಯಕರ ಪುನರ್ನಿರ್ಮಾಣ. ಓ, ಮೂರನೇ ಪ್ರಯೋಜನ? ಮೊದಲೇ ಹೇಳಿದ ಹಾಗೆ ಇದು ಕೇವಲ ಕಸವನ್ನ ಹೊರಗೆ ಹಾಕೋದಲ್ಲ. ಆ ಕಸದಲ್ಲಿರೋ ಉಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಿ ಅದರಿಂದ ಹೊಸ ಪ್ರೋಟೀನ್ಗಳು, ಹೊಸ ಸೆಲ್ ಮೆಂಬ್ರೇನ್ಗಳು, ಹೀಗೆ ಸೆಲ್ಲಿಗೆ ಬೇಕಾದ ಹೊಸ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ತಯಾರಿಸುತ್ತೆ. ಓ, ಹಾಗಿದ್ರೆ ಸ್ವಚ್ಛತೆ, ಶಕ್ತಿ ಉತ್ಪಾದನೆ ಮತ್ತು ಪುನರ್ನಿರ್ಮಾಣ ಈ ಮೂರೂ ಒಂದಕ್ಕೊಂದು ಬೆಸೆದುಕೊಂಡಿದವೆ? ಕರೆಕ್ಟ್. ಅದ್ಭುತ. ಆದ್ರೆ ಒಂದು ಸಮಸ್ಯೆ ಇದೆ ಅಲ್ವಾ? ನಾವು ವಯಸ್ಸಾದಂತೆ ಈ ಅದ್ಭುತ ಪ್ರಕ್ರಿಯೆ ನಿಧಾನವಾಗತ್ತೆ ಅಂತ ಮೂಲಗಳು ಹೇಳ್ತವೆ. ಯಾಕೆ ಹೀಗೆ? ಹೌದು, ಇದು ವಯಸ್ಸಾಗುವಿಕೆಯ ಒಂದು ದೊಡ್ಡ ಸವಾಲು. ಯೌವನದಲ್ಲಿ ನಮ್ಮ ಆಟೋಫೇಜಿ ಸಿಸ್ಟಮ್ ತುಂಬಾನೇ ಚುರುಕಾಗಿರುತ್ತೆ. ಆ MTOR ಸ್ವಿಚ್ ಆನ್ ಮತ್ತು ಆಫ್ ಆಗೋದ್ರ ನಡುವೆ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ಸರಿ. ಸ್ವಲ್ಪ ಹಾನಿಯಾದ ತಕ್ಷಣ ಕ್ಲೀನಿಂಗ್ ಟೀಮ್ ಬಂದು ಕೆಲಸ ಶುರು ಮಾಡಿಬಿಡುತ್ತೆ. ಆದ್ರೆ ವಯಸ್ಸಾದಂತೆ ಈ ಕ್ಲೀನಿಂಗ್ ಪ್ರಕ್ರಿಯೆಯನ್ನ ಶುರು ಮಾಡಲು ಬೇಕಾದ ಸಿಗ್ನಲ್ ದುರ್ಬಲವಾಗುತ್ತೆ. ಸಿಗ್ನಲ್ ವೀಕ್ ಆಗುತ್ತೆ. ಹೌದು. MTOR ಸ್ವಿಚ್ ಹೆಚ್ಚಾಗಿ ಆನ್ ಸ್ಥಿತಿಯಲ್ಲೇ ಉಳಿದುಬಿಡುತ್ತೆ. ಇದರಿಂದಾಗಿ ಸೆಲ್ಸ್ಗೆ ಕ್ಲೀನಿಂಗ್ ಮಾಡಬೇಕು ಅನ್ನೋ ಸಂದೇಶವೇ ಸರಿಯಾಗಿ ತಲುಪೋದಿಲ್ಲ. ಆಗ ಏನಾಗುತ್ತೆ? ಪರಿಣಾಮವಾಗಿ ಹಾನಿಗೊಳಗಾದ ಭಾಗಗಳು, ಹಾಳಾದ ಮೈಟೊಕಾಂಡ್ರಿಯಾಗಳು ಮತ್ತು ಅನುಪಯುಕ್ತ ಪ್ರೋಟೀನ್ಗಳು ಸೆಲ್ಸ್ನೊಳಗೆ ರಾಶಿ ಬೀಳಲು ಶುರುವಾಗ್ತವೆ. ಹಾಗಾದ್ರೆ ಈ ಕಸದ ರಾಶಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈ ಸ್ವಚ್ಛತಾ ವ್ಯವಸ್ಥೆ ನಿಧಾನವಾದಾಗ ಆಗುವ ಅನಾಹುತಗಳೇನು? ಇದರ ಪರಿಣಾಮಗಳು ಸಣ್ಣದಲ್ಲ. ಇದು ದೇಹದ ಪ್ರತಿಯೊಂದು ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತೆ. ಮೊದಲನೆಯದಾಗಿ ಟೈಪ್ 2 ಮಧುಮೇಹದ ಅಪಾಯ ಹೆಚ್ಚಾಗುತ್ತೆ. ಅಬ್ಬಾ, ಅಂದ್ರೆ ಶುಗರ್ ಬರೋದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವ ಇನ್ಸುಲಿನ್ಗೆ ನಮ್ಮ ಸೆಲ್ಸ್ ಸರಿಯಾಗಿ ಪ್ರತಿಕ್ರಿಯಿಸಬೇಕಂದ್ರೆ ಅವುಗಳ ಇಂಜಿನ್ಗಳು ಅಂದ್ರೆ ಮೈಟೊಕಾಂಡ್ರಿಯಾ ಆರೋಗ್ಯವಾಗಿರಬೇಕು. ಹಾಳಾದ ಇಂಜಿನ್ಗಳು ಶೇಖರಣೆಯಾದಾಗ ಸೆಲ್ಸ್ಗೆ ಇನ್ಸುಲಿನ್ ಸಿಗ್ನಲ್ ಅರ್ಥವಾಗೋದಿಲ್ಲ. ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಇದು ಟೈಪ್ 2 ಡಯಾಬಿಟಿಸ್ಗೆ ನೇರ ಕಾರಣ. ಹೌದು. ಇದೇ ಎನರ್ಜಿ ಸಮಸ್ಯೆಯಿಂದ ಸ್ನಾಯುಗಳ ಮೇಲೂ ಪರಿಣಾಮ ಆಗುತ್ತಾ? ಖಂಡಿತ. ಎರಡನೇ ಪರಿಣಾಮ ಸ್ನಾಯು ನಷ್ಟ. ನಮ್ಮ ಸ್ನಾಯುಗಳು ನಿರಂತರವಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿನ ಸೆಲ್ಸ್ನಲ್ಲಿ ಹಾನಿಯಾಗೋದು ಸಹಜ. ಹೌದು. ಆಟೋಫೇಜಿ ಪ್ರಕ್ರಿಯೆ ಈ ಹಾನಿಗೊಳಗಾದ ಭಾಗಗಳನ್ನು ತೆಗೆದುಹಾಕಿ ಸ್ನಾಯುಗಳನ್ನು ರಿಪೇರಿ ಮಾಡುತ್ತೆ. ಈ ಪ್ರಕ್ರಿಯೆ ನಿಧಾನವಾದಾಗ ಸ್ನಾಯುಗಳ ದುರಸ್ತಿಯಾಗೋದಿಲ್ಲ. ಇದರಿಂದ ವಯಸ್ಸಾದಂತೆ ಸ್ನಾಯುಗಳು ದುರ್ಬಲವಾಗ್ತವೆ. ಹೌದು. ಇದನ್ನ ಸಾರ್ಕೋಪೀನಿಯಾ ಅಂತ ಕರೀತಾರೆ. ಇದು ಹೃದಯದ ಮೇಲೂ ಪರಿಣಾಮ ಬೀರಬಹುದಾ? ಯಾಕಂದ್ರೆ ಹೃದಯ ಕೂಡ ಒಂದು ಸ್ನಾಯು ಅಲ್ವಾ? ಖಂಡಿತ. ಮೂರನೇ ಪರಿಣಾಮ ಹೃದಯ ಸಂಬಂಧಿ ಕಾಯಿಲೆಗಳು. ನಮ್ಮ ಹೃದಯದ ಸ್ನಾಯುಗಳಿಗೆ ದಿನದ 24 ಗಂಟೆಯೂ ನಿರಂತರವಾಗಿ ಶಕ್ತಿ ಬೇಕು. ಹಾಗಾಗಿ ಅಲ್ಲಿರುವ ಮೈಟೊಕಾಂಡ್ರಿಯಾಗಳು ಅತ್ಯುತ್ತಮ ಸ್ಥಿತಿಲಿರಬೇಕು. ಹಾಳಾದ ಮೈಟೊಕಾಂಡ್ರಿಯಾಗಳು ಶೇಖರಣೆಯಾದಾಗ ಹೃದಯಕ್ಕೆ ಬೇಕಾದಷ್ಟು ಶಕ್ತಿ ಸಿಗೋದಿಲ್ಲ. ಆಗ ಹೃದಯದ ಪಂಪಿಂಗ್ ಸಾಮರ್ಥ್ಯ ಕಡಿಮೆ ಆಗುತ್ತಾ? ಹೌದು. ಇದರಿಂದ ಹೃದಯ ವೈಫಲ್ಯದಂತಹ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಅಬ್ಬಾ, ಒಂದೇ ಒಂದು ಕ್ಲೀನಿಂಗ್ ಪ್ರಕ್ರಿಯೆ ನಿಂತ್ರೆ ಎಷ್ಟೆಲ್ಲಾ ಸಮಸ್ಯೆಗಳು. ಇನ್ನು ನಮ್ಮ ಮೆದುಳಿನ ಮೇಲೆ ಇದ್ರ ಪರಿಣಾಮ ಹೇಗಿರುತ್ತೆ? ಇದು ಎರಡನೇ ದೊಡ್ಡ ವಿಭಾಗ, ನಮ್ಮ ಮೆದುಳು ಮತ್ತು ರೋಗನಿರೋಧಕ ಶಕ್ತಿ ಮೇಲಿನ ಪರಿಣಾಮ. ಮೆದುಳಿನ ಮೇಲೆ ಹೇಗೆ? ಮೆದುಳಿನ ಕೋಶಗಳಲ್ಲಿ ಅಂದ್ರೆ ನ್ಯೂರಾನ್ಗಳಲ್ಲಿ ಪ್ರೋಟೀನ್ ತ್ಯಾಜ್ಯಗಳು ಶೇಖರಣೆಯಾದಾಗ ಅವುಗಳ ನಡುವಿನ ಸಂವಹನಕ್ಕೆ ಅಡ್ಡಿಯಾಗುತ್ತೆ. ಓ. ಆಲ್ಝೈಮರ್ ಕಾಯಿಲೆಯಲ್ಲಿ ಅಮಿಲಾಯ್ಡ್ ಪ್ಲಾಕ್ ಮತ್ತು ಟೌ ಟ್ಯಾಂಗಲ್ಸ್ ಅಂತ ಪ್ರೋಟೀನ್ ಗಡ್ಡೆಗಳು ಮೆದುಳಿನಲ್ಲಿ ಶೇಖರಣೆ ಆಗ್ತವೆ. ಪಾರ್ಕಿನ್ಸನ್ ಕಾಯಿಲೆಯಲ್ಲೂ ಇದೇ ರೀತಿಯಾಗುತ್ತೆ. ಅಂದ್ರೆ ಆಟೋಫೇಜಿ ಸರಿ ಇದ್ರೆ ಇದನ್ನ ತಡೆಯಬಹುದಿತ್ತಾ? ಹೌದು. ದಕ್ಷವಾದ ಆಟೋಫೇಜಿ ವ್ಯವಸ್ಥೆ ಇದ್ರೆ ಅದು ಈ ವಿಷಕಾರಿ ಪ್ರೋಟೀನ್ಗಳನ್ನ ಆರಂಭದಲ್ಲೇ ತೆಗೆದುಹಾಗುತ್ತೆ. ಆ ವ್ಯವಸ್ಥೆ ದುರ್ಬಲವಾದಾಗ ಈ ಕಸ ಶೇಖರಣೆಯಾಗಿ ನರಕೋಶಗಳು ಸಾಯಲು ಪ್ರಾರಂಭಿಸ್ತವೆ. ಇದು ನಿಜಕ್ಕೂ ಆತಂಕಕಾರಿ. ನಮ್ಮ ರೋಗನಿರೋಧಕ ವ್ಯವಸ್ಥೆ ಅಂದ್ರೆ ನಮ್ಮ ದೇಹದ ಸೈನಿಕರ ಮೇಲೂ ಇದರ ಪ್ರಭಾವ ಇದೆಯಾ? ಖಂಡಿತ. ನಮ್ಮ ರೋಗನಿರೋಧಕ ಕೋಶಗಳ ಕೆಲಸವೇ ಬ್ಯಾಕ್ಟೀರಿಯಾ, ವೈರಸ್ಗಳಂತಹ ಹೊರಗಿನ ಶತ್ರುಗಳನ್ನ ನಾಶ ಮಾಡುವುದು. ಹೌದು. ಆದ್ರೆ
ಈ ರೋಗ ನಿರೋಧಕ ಕೋಶಗಳಲ್ಲೇ ತ್ಯಾಜ್ಯ ತುಂಬಿಕೊಂಡ್ರೆ ಏನಾಗತ್ತೆ? ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲು ಸಾಧ್ಯವಾಗುವುದಿಲ್ಲ. ಕರೆಕ್ಟ್. ಇದರಿಂದಾಗಿ ನಮಗೆ ಪದೇ ಪದೇ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಾಗತ್ತೆ. ಹಾಗಿದ್ರೆ ಕೊನೆಯದಾಗಿ ನಮ್ಮ ದೇಹದ ರಚನೆ ಅಥವಾ ಸ್ಟ್ರಕ್ಚರ್ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ? ಉದಾಹರಣೆಗೆ ನಮ್ಮ ಚರ್ಮ. ಹೌದು, ನಮ್ಮ ಚರ್ಮದ ಕೋಶಗಳಲ್ಲಿ ಹಾಳಾದ ಮೈಟೊಕಾಂಡ್ರಿಯಾ ಮತ್ತು ಇತರೆ ತ್ಯಾಜ್ಯಗಳು ಶೇಖರಣೆಯಾದಾಗ ಶಕ್ತಿ ಉತ್ಪಾದನೆ ಕಡಿಮೆಯಾಗತ್ತೆ. ಇದರಿಂದ ಚರ್ಮದ ದುರಸ್ತಿ ಪ್ರಕ್ರಿಯೆ ನಿಧಾನವಾಗುತ್ತೆ. ಹೌದು, ಇದು ನಮ್ಮ ಚರ್ಮದ ಕೊಲಾಜನ್ ಅನ್ನೋ ಪ್ರೋಟೀನ್ ಅನ್ನು ವಿಭಜಿಸಿ ಸುಕ್ಕುಗಳು, ಚರ್ಮ ಜೋತು ಬೀಳೋವುದು ಮತ್ತು ಕಾಂತಿ ಕಳೆದುಕೊಳ್ಳುವಂಥ ವಯಸ್ಸಾದ ಚಿಹ್ನೆಗಳಿಗೆ ಕಾರಣವಾಗುತ್ತೆ. ಕೊನೆಯದಾಗಿ ಕ್ಯಾನ್ಸರ್ ತಡೆಗಟ್ಟುವಿಕೆಯ ಬಗ್ಗೆಯೂ ಮೂಲಗಳಲ್ಲಿ ಉಲ್ಲೇಖವಿದೆ. ಆಟೋಫೇಜಿಗೂ ಅದಕ್ಕೂ ಏನ್ ಸಂಬಂಧ? ಇದು ಅತ್ಯಂತ ಪ್ರಮುಖವಾದ ಅಂಶ. ಕ್ಯಾನ್ಸರ್ ಅಂದ್ರೇನು? ಅದು ನಮ್ಮದೇ ಜೀವಕೋಶಗಳು ನಿಯಂತ್ರಣ ತಪ್ಪಿ ಅಸಹಜವಾಗಿ ಬೆಳೆಯುವುದು. ಸಾಮಾನ್ಯವಾಗಿ ಒಂದು ಜೀವಕೋಶದ DNA ಹಾನಿಗೊಳಗಾದಾಗ ಅಥವಾ ಅದು ಕ್ಯಾನ್ಸರ್ ಕೋಶವಾಗಿ ಬದಲಾಗುವ ಲಕ್ಷಣಗಳು ಕಂಡಾಗ ಆಟೋಫೇಜಿ ಪ್ರಕ್ರಿಯೆ ಅದನ್ನು ನಾಶ ಮಾಡುತ್ತೆ. ಅಂದ್ರೆ ಇದೊಂದು ರೀತಿಯಲ್ಲಿ ನಮ್ಮ ದೇಹದ ಆಂತರಿಕ ಪೊಲೀಸ್? ಹೌದು, ಒಂದು ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಇದ್ದ ಹಾಗೆ. ದಕ್ಷ ಆಟೋಫೇಜಿಯು ಹಾನಿಗೊಳಗಾದ ಕೋಶಗಳನ್ನ ಆರಂಭಿಕ ಹಂತದಲ್ಲೇ ತಡೆಯುತ್ತೆ. ಓಕೆ, ಈಗ ನನಗೆ ಸಂಪೂರ್ಣ ಚಿತ್ರಣ ಸಿಕ್ತು. ಈ ಆಟೋಫೇಜಿ ಅನ್ನೋದು ನಮ್ಮ ದೇಹದ ಒಂದು ಸೈಲೆಂಟ್ ಹೀರೋ ಇದ್ದ ಹಾಗೆ. ಆದ್ರೆ ವಯಸ್ಸಾದಂತೆ ಈ ಹೀರೋ ದುರ್ಬಲನಾಗ್ತಾನೆ. ಆಗ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಶುರುವಾಗ್ತವೆ. ಹಾಗಿದ್ರೆ ನಾವೀ ಪ್ರಕ್ರಿಯೆಯನ್ನ ಸುಧಾರಿಸಲು ಏನು ಮಾಡಲು ಸಾಧ್ಯವಿಲ್ಲವೇ? ಇಲ್ಲೇ ಆಸಕ್ತಿದಾಯಕ ವಿಷಯ ಬರೋದು. ನಾವು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ದೇಹದ ಈ ನೈಸರ್ಗಿಕ ಸ್ವಚ್ಛತಾ ವ್ಯವಸ್ಥೆಯನ್ನು ಬಲಪಡಿಸಬಹುದು. ನಿಜವಾಗ್ಲೂ ಅದು ಹೇಗೆ ಸಾಧ್ಯ? 2 ಪ್ರಮುಖ ದಾರಿಗಳಿವೆ. ಮೊದಲನೇದು, ನಾವು ಯಾವಾಗ ಮತ್ತು ಏನು ತಿನ್ನುತ್ತೇವೆ ಅನ್ನೋದರ ಮೂಲಕ. ನಾನು ಮೊದಲೇ ಹೇಳಿದ ಹಾಗೆ ನಾವು ನಿರಂತರವಾಗಿ ತಿನ್ನುತ್ತಿದ್ದರೆ MTR ಸ್ವಿಚ್ ಯಾವಾಗಲೂ ಆನ್ ಇರುತ್ತೆ. ಆಗ ಆಟೋಫೇಜಿಗೆ ಅವಕಾಶವೇ ಸಿಗುವುದಿಲ್ಲ. ಹೌದು, ಅದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ನಿಯಮಿತ ಉಪವಾಸ ಮಾಡುವುದು ಒಂದು ಅತ್ಯುತ್ತಮ ಉಪಾಯ. ಅಂದ್ರೆ ದಿನದಲ್ಲಿ ನಿರ್ದಿಷ್ಟ ಗಂಟೆಗಳ ಕಾಲ ಏನನ್ನೂ ತಿನ್ನದೇ ಇರುವುದು. ಕರೆಕ್ಟ್. ಉದಾಹರಣೆಗೆ 16 ಗಂಟೆಗಳ ಕಾಲ ಉಪವಾಸವಿದ್ದು 8 ಗಂಟೆಗಳ ಅವಧಿಯಲ್ಲಿ ಊಟ ಮಾಡುವುದು. ಈ 16 ಗಂಟೆಗಳ ಉಪವಾಸದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಕಡಿಮೆಯಾಗಿ MTR ಸ್ವಿಚ್ ಆಫ್ ಆಗುತ್ತೆ. ಓ, ಆಗ ಆಟೋಫೇಜಿ ಪ್ರಕ್ರಿಯೆ ಶುರುವಾಗಲು ಪ್ರಬಲವಾದ ಸಿಗ್ನಲ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇದು ನಮ್ಮ ಸೆಲ್ಸ್ಗೆ ಕ್ಲೀನಿಂಗ್ ಮತ್ತು ರಿಪೇರಿ ಮಾಡಿಕೊಳ್ಳಲು ಬೇಕಾದ ಸಮಯವನ್ನ ಕೊಡುತ್ತೆ. ವಾವ್, ಇದು ಸರಳವಾಗಿದ್ರೂ ತುಂಬಾ ಶಕ್ತಿಯುತವಾದ ಉಪಾಯ. ಇನ್ನು ಎರಡನೇ ದಾರಿ ಯಾವುದು? ಎರಡನೇ ದಾರಿ ವ್ಯಾಯಾಮ. ವ್ಯಾಯಾಮ? ಹೌದು, ನಾವು ವ್ಯಾಯಾಮ ಮಾಡಿದಾಗ ನಮ್ಮ ಸ್ನಾಯುಕೋಶಗಳಿಗೆ ತಾತ್ಕಾಲಿಕವಾಗಿ ಒಂದು ರೀತಿಯ ಒತ್ತಡ ಉಂಟಾಗುತ್ತೆ. ಈ ಸಣ್ಣ ಪ್ರಮಾಣದ ಒತ್ತಡವೇ ಆಟೋಫಾಜಿಯನ್ನ ಪ್ರಚೋದಿಸಲು ಒಂದು ಸಿಗ್ನಲ್ ಆಗಿ ಕೆಲಸ ಮಾಡುತ್ತೆ. ಓ, ಅದಕ್ಕೆ ವ್ಯಾಯಾಮದ ನಂತರ ನಮಗೆ ತಾಜಾತನ ಮತ್ತು ಶಕ್ತಿ ಬಂದ ಹಾಗೆ ಅನ್ಸೋದು. ಹೌದು, ಯಾಕಂದ್ರೆ ವ್ಯಾಯಾಮದ ನಂತರ ನಮ್ಮ ದೇಹವು ಹಾನಿಗೊಳಗಾದ ಸ್ನಾಯುಕೋಶಗಳನ್ನ ಸರಿಪಡಿಸಲು ಮತ್ತು ಬಲಪಡಿಸಲು ಆಟೋಫಾಜಿಯನ್ನ ಬಳಸಿಕೊಳ್ಳುತ್ತೆ. ಹಾಗಿದ್ರೆ ನಾವು ತಿನ್ನುವ ಆಹಾರ ಮತ್ತು ನಮ್ಮ ದೈಹಿಕ ಚಟುವಟಿಕೆಗಳು ನಮ್ಮ ಸೆಲ್ಸ್ಗಳ ಒಳಗಡೆ ನಡೆಯುವ ಈ ಸೂಕ್ಷ್ಮ ಪ್ರಕ್ರಿಯೆಯ ಮೇಲೆ ನೇರ ಪರಿಣಾಮ ಬೀರುತ್ತವಾ? ಖಂಡಿತವಾಗಿಯೂ. ಒಟ್ಟಿನಲ್ಲಿ ಆಟೋಫ್ಯಾಜಿ ನಮ್ಮ ದೇಹದ ಅತ್ಯಗತ್ಯ ಶುಚಿಗೊಳಿಸುವ ಮತ್ತು ನವೀಕರಿಸುವ ಪ್ರಕ್ರಿಯೆ. ವಯಸ್ಸಾದಂತೆ ಇದು ನಿಧಾನವಾಗುವುದರಿಂದಲೇ ಮಧುಮೇಹದಿಂದ ಹಿಡಿದು ಹೃದಯದ ಸಮಸ್ಯೆ, ಮೆದುಳಿನ ಕಾಯಿಲೆಗಳವರೆಗೆ ಅನೇಕ ಸಮಸ್ಯೆಗಳು ಬರುತ್ತವೆ. ಮೂಲದಲ್ಲಿರುವ ಒಂದು ಅದ್ಭುತವಾದ ಮಾತು ನನಗೆ ನೆನಪಾಗ್ತಿದೆ. ಹೇಳಿ. ಕೋಶಗಳ ಶುಚಿಗೊಳಿಸುವಿಕೆ ನಿಧಾನವಾದಾಗ ವಯಸ್ಸಾಗುವಿಕೆ ವೇಗಗೊಳ್ಳುತ್ತದೆ ಮತ್ತು ಹಾನಿಯನ್ನ ಸರಿಪಡಿಸುವ ಪ್ರಕ್ರಿಯೆ ಚುರುಕಾದಾಗ ಆರೋಗ್ಯಕರ ವಯಸ್ಸಾಗುವಿಕೆ ಪ್ರಾರಂಭವಾಗುತ್ತದೆ. ಹೌದು, ನೀವದನ್ನ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಈ ಇಡೀ ಚರ್ಚೆಯ ನಂತರ ನಾವು ನಮ್ಮ ಆರೋಗ್ಯವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬೇಕಾಗಬಹುದು. ಖಂಡಿತ. ಕೇವಲ ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವ ಬದಲು ನಮ್ಮ ದೇಹದ ಒಳಗೆ ಇರುವ ಈ ಅದ್ಭುತವಾದ ರಿಪೇರಿ ಮೆಕ್ಯಾನಿಸಮ್ ಅನ್ನು ಹೇಗೆ ಸದಾ ಚುರುಕಾಗಿ ಇಡಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚಿಸಬೇಕು. ನಿಜ. ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ. ನಮ್ಮ ಪೂರ್ವಜರು ಬಹುಶಃ ಆಟೋಫೇಜಿ ಅಥವಾ MTOR ನಂತಹ ಪದಗಳನ್ನು ಕೇಳಿರಲಿಲ್ಲ. ಹೌದು. ಆದರೆ ಅವರ ಜೀವನ ಶೈಲಿಯಲ್ಲಿ ಉಪವಾಸ ಮತ್ತು ದೈಹಿಕ ಶ್ರಮ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಅವರು ಅರಿಯದೆಯೇ ತಮ್ಮ ದೇಹದ ಈ ಸ್ವಚ್ಛತಾ ವ್ಯವಸ್ಥೆಯನ್ನ ಸಕ್ರಿಯವಾಗಿ ಇಟ್ಕೊಂಡಿದ್ರೆ ಯೋಚಿಸಬೇಕಾದ ವಿಷಯ.
ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಕಳೆದುಕೊಂಡಿರುವುದು ಕೇವಲ ಹಳೆಯ ಪದ್ಧತಿಗಳನ್ನಲ್ಲ, ಬದಲಿಗೆ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡುವ ಒಂದು ಮೂಲಭೂತ ಜೈವಿಕ ಪ್ರಕ್ರಿಯೆಯನ್ನೇನ. ಇದರ ಬಗ್ಗೆ ಯೋಚಿಸುವುದು ಬಹುಶಃ ಮುಂದಿನ ಹಂತ.